ನಾಯಿ ಹಂಗ ನೋಡು ಹಂಗ ನಂದಿಲ್ಲ ಕೇಳ್ತು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಇದೇ ಅಂತರಂಗ ಸ್ಥಿತಿ, ಇದೇ ಬಹಿರಂಗ ಸ್ಥಿತಿ, ಇದೇ ನಮ್ಮ ಕೂಡಲ ಸಂಗಮ ಜೀವನ ನುಡಿಯುವ ಕವಿ ಮಹಾತ್ಮ ಬಸವೇಶ್ವರ. ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ನನ್ನ ಮತ್ತೊಂದು ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಮ್ಮ ತುಂಬ ಓಡಾಡ್ತಿದ್ವಿ, ಯಾಕಂತಂದರೆ ಮರುದಿನ ಬೆಳಿಗ್ಗೆ ನಮ್ಮ ಮಾವನವರ ಪುಣ್ಯ ಸ್ಮರಣೆ ಇತ್ತು ನಮ್ಮ ಮಾವಂದು. ಹಾಗಾಗಿ ತುಂಬ ಕಡೆ ಹೋದ್ವಿ ನಾವು ಹೋಳಿಗೆ ಊಟ ಆರ್ಡ್ರ್ ಕೊಡಬೇಕಂತ. ಬಟ್ ತುಂಬ ಜನ ಇಲ್ಲ ಅಂತ ಹೇಳಿದ್ರು, ಯಾಕಂತಂದರೆ ವಾರ್ ನಡೀತಾ ಇದೆಯಲ್ಲ, ಹಾಗಾಗಿ ಗ್ಯಾಸ್ ಪ್ರಾಬ್ಲಮ್ ಇದೆ. ಹೋಗುವಾಗ ಐಸ್ ಕ್ರೀಮ್ ತೊಗೊಂಡು ನಾನು ಡೇ ಮುಗಿಸ್ದೆ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಮುಗಿಸಿ ನಾನು ಹೊರಟೆ ಕೆಲಸಕ್ಕೆ ಹೋಗಿ ಲಂಚ್ ಬ್ರೇಕ್ ಮಧ್ಯೆ ಸರ್ ಕೇಳಿ ಮನೆಗೆ ಬಂದು ಅಮ್ಮನ ಕರ್ಕೊಂಡು ನಾನು ನಡೆದೆ ರುದ್ರಾಶ್ರಮ ಕಡೆ ಹೋಗಿ, ಅಂದರೆ ಆ ಹೋಳಿಗೆ ಊಟ ಎಲ್ಲ ತೊಗೊಂಡು ಹೋಗಿ ಅಲ್ಲಿನ ವೃದ್ಧರಿಗೆ ಎಲ್ಲ, ಅಂದರೆ ಮಧ್ಯಾಹ್ನ ಲಂಚ್ ಟೈಮಿಂಗ್ ಅವರಿಗೆಲ್ಲ ಬಡಿಸಿ ನಾನು ಅಮ್ಮ ಮನೆಗೆ ರಿಟರ್ನ್ ಹೊರಟ್ವಿ. ಆ್ಯಕ್ಚುಲಿ ಪ್ರತಿಯೊಬ್ಬರ ಜೀವನದಲ್ಲಿ ಸೋದರ ಮಾವನ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಯಾಕಂತಂದರೆ ಸೋದರ ಮಾವ ಅಂತಂದರೆ ತಂದೆ ತಾಯಿ ಎರಡನೆಯ ಬಂಧ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಮಾವ ಸಹ ನಮ್ಮೆಲ್ಲರ ಜೊತೆ ನಾನು 9th ಕ್ಲಾಸ್ ಓದುವರೆಗೂ ಇದ್ದರು. ಅದಾದಮೇಲೆ ಅವರು ಬಿಟ್ಟು ಹೋದರು. ತುಂಬಾ ಕಷ್ಟ ಆಯಿತು ನಮಗೆ ಆ ಸಮಯದಲ್ಲಿ ಎಲ್ರಿಗೂ. ಅದಾದಮೇಲೆ ಅಮ್ಮ ಅಂದರೂ ಈ ಡೇ ತುಂಬ ಎಮೋಷ್ನಲ್ ಆಗಿರ್ತಾರೆ. ನಮ್ಮ ಅಮ್ಮನ ನೋಡೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಈ ದಿನ, ಅಷ್ಟು ಬೇಜಾರಾಗುತ್ತೆ, ಅಷ್ಟು ನೋವು ಮಾಡ್ಕೊತಾರೆ ನನ್ನಮ್ಮ. ಏಪ್ರಿಲ್ 11 ಬಂತು ಅಂದರೆ ಸಾಕು, ಅಮ್ಮನ ಕಣ್ಣೀರಲ್ಲೇ ಕಳೆದು ಬೀಳ್ತಾರೆ ಆ ಡೇ ಅಂತ ಹೇಳ್ಬೋದು. ಹಾಗಾಗಿ ತಮ್ಮ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಹಾಗಾಗಿ ನನಗೂ ಕೂಡ ನಮ್ಮ ಮಾವನ ನೆನಪುಗಳು ಇಂದಿಗೂ ಕೂಡ ಶಾಶ್ವತವಾಗಿವೆ. ಹೋಗಿ ಮನೆಗೆ ಬಂದು ಅಮ್ಮನಿಗೆ ಮನೆಗೆ ಬಿಟ್ಟು ನಾನು ಮತ್ತೆ ಕೆಲಸದ ಕಡೆ ಬಂದು ಕೆಲಸ ಮುಗಿಸಿ ನೆಕ್ಸ್ಟ್ ಮನೆಗೆ ಹೊರಟೆ. ನನ್ನ ಡೇ ಇದಾಗಿತ್ತು. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.